ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ದೊಡ್ಡ ಒಳ್ಳೆಯ ಸುದ್ದಿ ನೀವು ಕೇಳ್ತೀರಾ. ನಿಮ್ಮ ಜೀವನ ಬದಲಾಗುವಂತಹ ಈ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ. ನೀವು ಈ ಭೂಮಿಯ ಯಾವುದೇ ದೇಶ ಅಥವಾ ಮೂಲೆಯಲ್ಲಿದ್ದರೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರ ಜೀವನದಲ್ಲಿ ಇದು ಸಂಭವಿಸುತ್ತೆ. ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತವೆ ಎಂದರೆ ಈ ಮಹಾನ್ ದೇವರ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಹರಡಲು ಪ್ರಾರಂಭಿಸಿದೆ ಎಂದರ್ಥ. ಏಕೆಂದರೆ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳು ಅಲ್ವೇ ಅಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಐತಿಹಾಸಿಕ ಕ್ಷಣ ಅಂತಲೇ ಅನ್ಬಹುದು. ನಿಮ್ಮ ಜೀವನದ ಪುಸ್ತಕಗಳ ಧೂಳಿನ ಓದಿದ ಪುಟಗಳನ್ನು ಹರಿದು ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯಲು ಇದು ಅದ್ಭುತ ಸಮಯ ಅಂತಲೇ ಅನ್ಬಹುದು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಒಂದು ಮಹಾನ್ ಪ್ರತಿಭೆ, ಈ ಮಹಾನ್ ಘಟನೆಯ ಒಂದು ಸಮಯ ಅಂತಲೇ ಅನ್ಬೋದು. ಇದಕ್ಕೆ ಮಿತಿ ಅನ್ನೋದು ಇರಲ್ಲ. ನೀವು ಹಲವು ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೀವು ನನಸಾಗದೆ ನಿರಾಸೆಗೊಂಡಿರುವಂತಹ ಎಲ್ಲ ಕನಸುಗಳು ಕೂಡ ನನಸಾಗುವ ಸಾಧ್ಯತೆ ಇದೆ. ಎರಡು ದೊಡ್ಡ ಬಹಳ ಕನಸುಗಳು, ಮುಖ್ಯವಾದ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟಲಿವೆ. ಅವುಗಳನ್ನು ಸ್ವೀಕರಿಸಲು ನೀವು ಸಿದ್ಧವಾಗಿರಬೇಕು. ನೀವು ಹಿಂದೆ ಎದುರಿಸಿದಂತಹ ಅಂತ್ಯವಿಲ್ಲದ ಕಷ್ಟಗಳಿಗೆ, ನೀವು ಪ್ರತಿದಿನ ಅನುಭವಿಸಿದ ಈ ಮಾನಸಿಕ ಯಾತನೆಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಶಕ್ತಿ, ಸಾಮರ್ಥ್ಯ ದೊರೆಯುವ ಮೂಲಕ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ನೀವು ಈ ರೀತಿ ಏಕಾಂಗಿಯಾಗಿ ಸುರಿಸಿದ ಕಣ್ಣೀರಿಗೆ ಈ ಸಂದರ್ಭ ಉತ್ತರಿಸುವಂತಹ ಸಮಯ ಬಂದಿದೆ. ಕುಂಭರಾಶಿಯವರಿಗೆ ಒಂದು ಪ್ರತಿಷ್ಠಿತ 100ರಲ್ಲಿ 100ರಷ್ಟು ಇದು ಜರುಗುತ್ತೆ. ಶುಭ ಸುದ್ದಿ ಸಂಭವಿಸುತ್ತೆ. ಈ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟ ಮತ್ತು ಯಶಸ್ಸು ಯಾವುದೇ ಶಕ್ತಿಯೂ ಕೂಡ ತಡೆಯಲು ಸಾಧ್ಯವಿಲ್ಲ. ಈ ಕುಂಭರಾಶಿಯವರು ಅದೃಷ್ಟವಂತರು ಅಂತಲೇ ಅನ್ಬಹುದು. ನಿಮ್ಮ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ಈ ತಿಂಗಳಲ್ಲಿ ನಿಮಗೆ ಮಹಾಶಿವನ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದರೆ ಮಾತ್ರ ಆ ಮಾತುಗಳು ನಿಮ್ಮನ್ನು ತಲುಪುತ್ತವೆ. ಅಲ್ಲದೆ ನೀವು ಈ ವಿಷಯಗಳನ್ನು ಪೂರ್ಣ ಗಮನದಿಂದ ಕೇಳಿದರೆ ಮಾತ್ರ ನಿಮಗೆ ಸಿಗುವ ಅದೃಷ್ಟ ಯಾವುದು, ನಿಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಪ್ರವೇಶ ಮಾಡುತ್ತೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅದೃಷ್ಟವನ್ನು ಪಡೆಯಲು ನಿಮಗೆ ಒಂದು ಮಾರ್ಗವೂ ಇರುತ್ತೆ. ನೀವು ಆ ಮಾರ್ಗವನ್ನು ಕಂಡುಕೊಳ್ತೀರಾ. ಅದರಿಂದ ದಯವಿಟ್ಟು ನೀವು ಈ ವಿಡಿಯೋನ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೇ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ದೊರಕುತ್ತೆ. ನಿಮ್ಮ ಮನಸ್ಸಿಗೆ ತೆಗೆದುಕೊಂಡು ಈ ವಿಷಯಗಳನ್ನು ಕೊನೆಯವರೆಗೂ ಆಲಿಸಿದಾಗ ಮಾತ್ರ ನೀವು ಏನು ಗೊತ್ತಾಗುತ್ತೆ ಅನ್ನೋದು, ಏನು ಹೇಳುತ್ತಿದ್ದೇವೆ ಅನ್ನೋದು, ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತೆ ಎಂಬುದರ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಈ ರಾಶಿಯಲ್ಲಿ ಇರತಕ್ಕಂತಹ ಜನರಿಗೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ನಿಮ್ಮ ಹೃದಯದಿಂದ ಬರುವಂತಹ ಪ್ರತಿಯೊಂದು ಮಾತು, ನಿಮ್ಮ ಹೃದಯದಲ್ಲಿ ಇರತಕ್ಕಂತಹ ಕಷ್ಟಗಳು ಎಲ್ಲವೂ ಕೂಡ ದೂರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಕೂಡ ಈ ರಕ್ಷಣಾತ್ಮಕ ಅನ್ನೋದು ಕಾಯ್ತಾ ಇರುತ್ತೆ. ಈ ವಿಷಯಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಭಗವಂತನ ದಿನವೆಂದು, ಅಂದರೆ ಈ ಶನಿಯು ಆಳ್ವಿಕೆ ನಡೆಸ್ತಾ ಇರ್ತಾನೆ. ಇದು ಹೇಳುವ ಒಂದು ಅನೇಕ ಜನರು ಭಯಪಡ್ತಾರೆ. ಶನಿ ಅಂದರೆ ಕರ್ಮಫಲದಾತ, ಕಷ್ಟವನ್ನು ಕೊಡ್ತಾನೆ ಎಂಬ ಹಲವಾರು ಮನಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಬದಲಾವಣೆಯಲ್ಲಿ ತರುವಂತಹ ಸಮಯ ಅನ್ಬೋದು. ಹೌದು, ಶನಿ ಅಂದರೆ ಚಿಂತೆ ಪಡುವ ಅಗತ್ಯವೇ ಇಲ್ಲ. ಶನಿ ಭಗವಾನರು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ. ಅವನು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡೋದೇ ಇಲ್ಲ.
ಅದು ಎಂದಿಗೂ ಮಾಡೋದಕ್ಕೆ ಸಾಧ್ಯ ಕೂಡ ಇಲ್ಲ. ನೀವು ಏಕೆ ಎಂದು ಹೇಳಬಹುದು. ಶನಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾನೆ, ಅಂದರೆ ಅದು ಅವನ ಕಣ್ಣುಗಳನ್ನು ತೆರೆಯುತ್ತವೆ. ಅದೇ ರೀತಿ ವಾಸ್ತವವಾಗಿ ನಮ್ಮ ಸುತ್ತಲಿನ ಜಗತ್ತಿನ ಜನರ ನಿಜವಾದ ಸ್ವರೂಪವನ್ನು ಕನ್ನಡಿಯಲ್ಲಿ ತೋರಿಸುವ ಶನಿ ಮಾತ್ರ ನಮ್ಮವರು. ಯಾರೂ ನಮ್ಮವರಲ್ಲದೆ ಇರುವವರು, ಯಾರೂ ನಮಗೆ ಕಷ್ಟಕ್ಕೆ ಬರುವಂತಹವರು, ಯಾರೂ ನಮ್ಮ ಜೀವನದಲ್ಲಿ ಅರ್ಧಕ್ಕೆ ಕೈ ಬಿಟ್ಟು ಹೋಗುವಂತಹವರು, ಯಾರೂ ಅಪರಿಚಿತರು, ಯಾರೂ ಕಷ್ಟಗಳಲ್ಲಿ ನಮ್ಮ ಕೈ ಹಿಡಿಯುವ ನಿಜವಾದ ಸ್ನೇಹಿತರು, ಯಾರೂ ಅವಕಾಶಗಳಿಗಾಗಿ ಕಾಯುವಂತಹ ಶತ್ರುಗಳು, ಯಾರು ಎಂಬ ವಿಶೇಷವಾದ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಒಳ್ಳೆಯ ಸಮಯವಿದ್ದಾಗ ಮಾತ್ರ ನಮ್ಮ ಸುತ್ತುವರಿಯುವ ಜನರು, ಯಾರು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈಬಿಟ್ಟು ಹೋಗುವವರು, ಯಾರು ಎಲ್ಲ ರೀತಿಯ ಒಂದು ಪಾಠವನ್ನು ಶನಿಯು ಕರೆಕ್ಟಾಗಿ ತಿಳಿಸಿಕೊಡ್ತಾರೆ, ಅಂದರೆ ಕಲಿಸಿಕೊಡ್ತಾನೆ. ಈ ಒಂದು ಸಮಯದಲ್ಲಿ ಶನಿಯಿಂದ ನೀವು ವಿಶೇಷವಾದ ಶಕ್ತಿ, ಮಾರ್ಗದರ್ಶನದ ಜೀವನದ ಪಾಠ ಎಲ್ಲವನ್ನ ಕಲಿತು ಹೋಗ್ತಾ ಇರ್ತೀರ. ನಿಮ್ಮ ಕಣ್ಣು ಮುಂದೆ ಸಿನಿಮಾದ ಒಂದು ರೀತಿಯಲ್ಲಿ ತೋರಿಸುವಂತಹ ಒಂದು ಶನಿಗ್ರಹ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಶನಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇರುತ್ತೆ. ಶನಿ ಕೊಡುವಷ್ಟು ಒಂದು ಆರೋಗ್ಯ, ನೆಮ್ಮದಿ, ಜೀವನದ ಪಾಠಗಳು, ಮೌಲ್ಯಗಳನ್ನು ಯಾವ ಗ್ರಹಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಶನಿಯಿಂದ ನೀವು ಒಮ್ಮೆ ಆಶೀರ್ವದಿಸಲ್ಪಟ್ಟರೆ ನಿಮ್ಮ ಜೀವನದ ಪರ್ಯಂತ ನೀವು ಆಸ್ತಿ ಸಂಪತ್ತನ್ನು ಕಳೆದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಶನಿ ಭಗವಾನರ ಸಂಪೂರ್ಣ ಕೃಪಾ ಕಟಾಕ್ಷ ಯಾವ ವ್ಯಕ್ತಿಯ ಮೇಲೆ ಇರುತ್ತದೆಯೋ ಅಂತಹವನು ಯಾವುದೇ ಸ್ಥಳ, ಗುಹೆ, ಜಲ, ವನ ಎಲ್ಲೇ ಇದ್ದರೂ ಕೂಡ, ಯಾವುದೇ ಒಂದು ಕಷ್ಟದಲ್ಲಿದ್ದರೂ ಕೂಡ ಧೈರ್ಯವಾಗಿ ಹೊರಬರಬಹುದು. ಅದೇ ರೀತಿಯಾಗಿ ಈ ರಾಶಿಯವರ ಜಾತಕದಲ್ಲಿ ಇನ್ನು ಮುಂದೆ ಒಳ್ಳೆಯ ಸಮಯಗಳು ಅನ್ನೋದು ಶುರುವಾಗ್ತಾ ಇದೆ. ನಿಜವಾಗಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಶನಿ ರಾಶಿ ಚಕ್ರವನ್ನು ಪ್ರವೇಶಿಸಿದಾಗ ಮಾತ್ರ ಜೀವನದ ಸತ್ಯಗಳು ಬಹಿರಂಗವಾಗುತ್ತೆ. ಈ ನವೆಂಬರ್ ತಿಂಗಳಲ್ಲಿ ಶನಿದೇವರಿಂದ ನಿಮಗೆ ಯಾವುದೇ ಅಪಾಯವಿಲ್ಲ ಎಂಬ ಒಳ್ಳೆಯ ಸುದ್ದಿ ಇದೆ. ಅವನು ಶಾಂತವಾಗಿ ನಿಮಗೆ ಶುಭವನ್ನು ದಯಪಾಲಿಸುವ ಸ್ಥಿತಿಯಲ್ಲಿ ಇರ್ತಾನೆ. ಅವನು ಏನೆಂದು ವಿವರವಾಗಿ ತಿಳಿಸಿಕೊಡ್ತಾರೆ. ಕುಂಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಒಂದು 100ಕ್ಕೆ 100ರಷ್ಟು ಒಂದು ಶುಭ ಫಲಿತಾಂಶಗಳು ದೊರೀತಾ ಹೋಗುತ್ತೆ. ಶನಿಯಿಂದ ಆಶೀರ್ವಾದ ಸಿಗುತ್ತೆ. ಇನ್ನು ಮುಂದೆ ಯಾವುದೇ ಭಯ ಅಥವಾ ಅನುಮಾನಗಳನ್ನು ಇಟ್ಟುಕೊಳ್ಳಲೇಬೇಡಿ. ಧೈರ್ಯವೇ ಲಕ್ಷ್ಮಿ ಎಂಬ ಮಾತನ್ನು ನಿಮ್ಮ ಜೀವನದ ಧ್ಯೇಯವಾಗಿ ಮಾಡಿಕೊಳ್ಳಿ. ಏನಾಯಿತು ಎಂಬುದರ ಬಗ್ಗೆ ಅನಗತ್ಯ ಚಿಂತೆಗಳು ಯಾಕೆ ಮಾಡಬೇಕು? ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತೆ, ಸುಖವೂ ಕೂಡ ಹಾಗೇ ಬರುತ್ತೆ. ಎಲ್ಲವನ್ನ ಸಾಮಾನ್ಯವಾಗಿ ನಿರ್ವಹಿಸುವಂಥ ಶಕ್ತಿಯನ್ನು ಪಡೆದುಕೊಳ್ಬೇಕು. ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅವರು ಭಯಭೀತರಾಗ್ತಾರೆ. ಮೇಲ್ನೋಟಕ್ಕೆ ಅವರು ತುಂಬ ಗಂಭೀರವಾಗಿ ಕಾಣಿಸಿದ್ರೂ ಕೂಡ ಇತರರಿಗೆ ಎಷ್ಟೇ ಕಷ್ಟವಾದರೂ ಕೂಡ ಅವರಿಗೆ ಕರೆ ಮಾಡಿ ಧೈರ್ಯದಿಂದ ಇರಿ ಎಂದು ಹೇಳುತ್ತಾರೆ. ಆದರೆ ಅವರ ಒಳಗೆ ಧೈರ್ಯ ತುಂಬುತ್ತಾರೆ. ಅವರ ಒಳಗೆ ಅವರ ಸಮಸ್ಯೆಗೆ ಪರಿಸ್ಥಿತಿಯಲ್ಲಿ ಬಂದಾಗ ಅವರು ಬಹಳಷ್ಟು ಪರಿತಪಿಸುತ್ತಾರೆ, ಕಷ್ಟಗಳನ್ನು ಎದುರಿಸ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಭಯಪಡ್ತಾರೆ. ಅದೇ ರೀತಿ ಈ ರಾಶಿಯವರಿಗೆ ಇರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಕ್ಕೆ ನೀವು ಶಕ್ತಿ ಮತ್ತು ಧೈರ್ಯವನ್ನು ಪಡೆದುಕೊಳ್ಳೋದು ತುಂಬಾ ಉತ್ತಮ. ಈ ಕುಂಭ ರಾಶಿಯವರು ಧೈರ್ಯ ಮತ್ತು ಸಾಹಸದ ದೇವತೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ನೀವು ಹೆಚ್ಚು ಧೈರ್ಯಶಾಲಿಗಳಾಗಿದ್ದಷ್ಟು ಲಕ್ಷ್ಮೀ ದೇವಿಯು ನಿಮ್ಮ ಬಳಿಗೆ ಬರ್ತಾಳೆ. ಅಷ್ಟೇ ಅಲ್ಲದೆ ನೀವು ಕೇಳಿದಂತಹ ವರವನ್ನು ಕೊಡ್ತಾಳೆ. ನೀವು ಎಷ್ಟು ಧೈರ್ಯಶಾಲಿಗಳಾಗಿ ನಿರ್ಧಾರವನ್ನು ತೆಗೆದುಕೊಂಡಷ್ಟು ಹೆಚ್ಚು ಯಶಸ್ಸು ನಿಮ್ಮ ಪಾದಗಳಿಗೆ ಮೂಡುತ್ತೆ. ಆದ್ದರಿಂದ ಈ ನವೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ತುಂಬಾ ಶುಭ ಅಂತಲೇ ಅನ್ನಬಹುದು. ಅದು ಅದ್ಭುತವಾದ ತಿಂಗಳು. ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡಬಾರ್ದು. ಕಷ್ಟಗಳು ಸಾಗರದ ಅಲೆಗಳಂತೆ ಅವು ಬಂದು ಹೋಗುತ್ತಾ ಇರುತ್ತಾ. ಕಷ್ಟಗಳಿಗೆ ಹೆದರಿ ಹಿಂದೆ ಕೂರುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ. ಒಂದು ಹೆಜ್ಜೆಯನ್ನು ಮುಂದಿಟ್ಟು ನೋಡಿ. ನಿಮ್ಮ ಜೀವನದಲ್ಲಿ 10 ಹೆಜ್ಜೆ ಮುಂದೆ ಇಡುವಷ್ಟು ಶಕ್ತಿ, ಸಾಮರ್ಥ್ಯ, ಯಶಸ್ಸಿನ ಒಂದು ಶಿಖರ ಅನ್ನೋದು ನೀವು ತಲುಪ್ತೀರ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ಒಂದು ಹೆಜ್ಜೆ ಹಿಂದಕ್ಕೆ, ನಿಮ್ಮ ಜೀವನದ ಹೆಜ್ಜೆಯು ಮುಂದಕ್ಕೆ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಅಂತಲೇ ಹೇಳಬಹುದು.
ಈ ಕುಂಭರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಅಂತಹ ಒಂದು ವಿಶೇಷವಾದ ಶಕ್ತಿ ಜೀವನದಲ್ಲಿ ಈ ಹೊಸ ಬೆಳಕು ಅನ್ನೋದು ಬೆಳಗುತ್ತೆ. ನೀವು ಬಹಳ ಲಾಭದಾಯಕ ಮತ್ತು ಸಂತೋಷ ಜೀವನವನ್ನು ನಡೆಸ್ತೀರ. ಕುಟುಂಬದ ವಿಷಯವೇ ಆಗಿರಲಿ, ಆರ್ಥಿಕ ವಿಷಯವೇ ಆಗಿರಲಿ, ಅಥವಾ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಯಾವುದೇ ಸಮಾಜದ ವಿಶೇಷ ಉತ್ತಮವಾದ ಮನ್ನಣೆಯನ್ನು ಸಾಧಿಸೋಕೆ ಆಗಿರಲಿ, ನೀವು ದಿಟ್ಟ ಹೆಜ್ಜೆಯನ್ನು ಮುಂದಿಡಿ. ಯಶಸ್ಸು ನಿಮ್ಮದಾಗಿ ಕಾಯುತ್ತಿದೆ. ನಿಮ್ಮ ಜೀವನದಲ್ಲಿ ಈ ವಸಂತಕಾಲ ಅನ್ನೋದು ಬರ್ತಾ ಇದೆ. ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಿ ನೀವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರ್ತೀರ. ಉತ್ತಮವಾದ ಆರೋಗ್ಯದಿಂದ ಸಮೃದ್ಧಿಯಾಗಿ ನಿಮ್ಮ ಹೃದಯಪೂರ್ವಕವಾಗಿ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಅದ್ಭುತವಾದ ಜೀವನವನ್ನು ಸಹ ಕಂಡುಕೊಳ್ತೀರಾ. ನಿಮ್ಮ ಹೊಸ ಆಲೋಚನೆಗಳೊಂದಿಗೆ ಸಮಾಜಕ್ಕೆ ಏನನ್ನಾದರೂ ಒಂದು ಉತ್ತಮವಾದ ರೀತಿಯಲ್ಲಿ ಮಾನವತೆಯ ಮೌಲ್ಯವನ್ನು ಗೌರವಿಸುತ್ತೀರಿ. ಅದೇ ರೀತಿ ಎಲ್ಲವನ್ನ ಕೊಡ್ತೀರಾ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಯಶಸ್ಸು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತೆ. ನಿಮ್ಮ ದಿಟ್ಟ ಹೆಜ್ಜೆ ಆಳವಾಗಿರುತ್ತೆ. ನೀವು ಎಲ್ಲರಂತೆ ಇದ್ದೀರಿ, ವಿಶೇಷವಾಗಿ ಯೋಚಿಸುವುದಿಲ್ಲ. ನಿಮಗೆ ಒಂದು ವಿಶಿಷ್ಟವಾದ ಮಟ್ಟವಿದೆ. ಈ ತಿಂಗಳಲ್ಲಿ ನಿಮಗೆ ಗ್ರಹ ಚಲನೆಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ನಿಮ್ಮನ್ನು ವಿಶೇಷವಾದ ಒಂದು ಸಂಪತ್ತಿನತ್ತ ಕರೆದೊಯ್ಯುತ್ತೆ. ಅದೃಷ್ಟ, ಐಶ್ವರ್ಯ, ಸಂಪತ್ತು, ಸಿರಿ, ಆಶೀರ್ವಾದ, ಆರೋಗ್ಯ ಎಲ್ಲವೂ ಕೂಡ ನಿಮಗೆ ವೃದ್ಧಿಯಾಗ್ತಾ ಹೋಗುತ್ತೆ. ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ, ಇಲ್ಲಾಂದರೆ ಎಳ್ಳು ಎಣ್ಣೆ ದೀಪವನ್ನು ಹಚ್ಚಿ, ಮತ್ತು ಎಳ್ಳಿನಿಂದ ಮಾಡಿದ ತಿಂಡಿಗಳನ್ನು ಭಕ್ತಾದಿಗಳಿಗೆ ಕೊಡಿ. ನಿಮಗೆ ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ, ಯಶಸ್ಸು ಅನ್ನೋದು ಕಾಣ್ತೀರಾ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.